ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಗುರು ಸರ್ ಗಣಿತ ಗುರು ಯೂಟ್ಯೂಬ್ ಚಾನಲ್ನಿಂದ ವಿದ್ಯಾರ್ಥಿಗಳ ಇವತ್ತಿನ ದಿವಸ ನಾನು ಬಹುಪದೋಕ್ತಿಗಳು ಅಂತಕ್ಕಂಥ ಪಾಠದ ಮೇಲೆ ಬರುವ ಪಾಠ ಪರಿಚಯವನ್ನು ಮಾಡ್ತಾ ಇದ್ದೀನಿ. ಈ ವಿಡಿಯೋದ ವಿಶೇಷ ಏನಂದ್ರೆ, ಈ ಒಂದು ವಿಡಿಯೋವನ್ನು ನೋಡೋದ್ರಿಂದ ನಿಮ್ಮ ಪಾಠದಲ್ಲಿ ಬರುವ ಎಲ್ಲ ಅಭ್ಯಾಸಗಳನ್ನು ನೀವು ಸರಳವಾಗಿ ಬಿಡಿಸ್ತೀರಿ. ಈ ಪಾಠದಿಂದ ನಿಮಗೆ ಬೋರ್ಡ್ ಎಕ್ಸಾಮ್ಗೆ 1 ಮಾರ್ಕ್ಸಿಂದ 1 ಮತ್ತು 3 ಮಾರ್ಕ್ಸಿಂದ 1 ಬರ್ತದೆ. ಫಸ್ಟ್ ಈಗಾಗಲೇ ನೀವು 9th ಕ್ಲಾಸ್ ಒಳಗೆ ಕಲ್ತಿರಿ. ನೀವು ಅಲ್ಲಿನ ಏನಿತ್ತು, ಬಹುಪದೋಕ್ತಿಗಳಂತ ಪಾಠ ಇತ್ತು. ನಿಮಗೆ ಫಸ್ಟ್ ಬಹುಪದೋಕ್ತಿಗಳು ಗೊತ್ತಾಗಬೇಕಾಗಿತ್ತಂದ್ರೆ ನಿಮಗೆ ಪದ ಗೊತ್ತಾಗಬೇಕಂದ್ರೆ ಟರ್ಮ್ ಅಂದ್ರೆ ಏನು ಗೊತ್ತಾಗಬೇಕು. ಫಾರ್ ಎಕ್ಸಾಂಪಲ್ ನೋಡ್ರಿ, ನಾ ಇಲ್ಲಿ 3x ಅಂತ ತೊಗೊಂಡೀನಿ. ಇದ್ರೊಳಗೆ ಚರಾಕ್ಷರ x ಅಂದ್ರೇನು ಚರಾಕ್ಷರ, ಇದು 3 ಅಂದ್ರೇನು ಸಹಗುಣಾಂಕ. ಇವೆರಡೂ ಸೇರಿಸಿ ಏನಾಗ್ತದ, ಪದ ಆಗ್ತದ. ಸಾಮಾನ್ಯವಾಗಿ ಹೇಳ್ಬೇಕಾಗಿತ್ತಂದ್ರೆ ಚರಾಕ್ಷರ ಮತ್ತು ಸಹಗುಣಕಗಳನ್ನು ಒಳಗೊಂಡ ಅಂಶಕ್ಕೆ ಅಂತ ಕರೀತಾರೆ, ಪದ ಅಂತ ಕರೀತಾರೆ. ಹಾಗಿತ್ತಂದ್ರೆ ಪದಗಳ ಆಧಾರದ ಮೇಲೆ ಬಹುಪದೋಕ್ತಿಯ ವಿಧಗಳನ್ನು ನೋಡೋಣ. ಅಂದ್ರೆ ಪದಗಳನ್ನ ಆಧಾರವಾಗಿ ಇಟ್ಕೊಂಡು ಬಹುಪದೋಕ್ತಿಯನ್ನ 3 ವಿಧಗಳಾಗಿ ವಿಂಗಡಣೆ ಮಾಡ್ಯಾರ. ಒಂದೇದ್ ನೋಡ್ರಿ, ಏಕ ಪದೋಕ್ತಿ. ಅರ್ಥನೇ ಹೇಳ್ತದೆ ಇದ್ರೊಳಗೆ. ಏಕ ಅಂದ್ರೇನು ಒಂದು, ಇದ್ರೊಳಗೆ ಏನದ ಒಂದೇ ಪದ. 2x ಅನ್ನೋದೇನೋ ಒಂದೇ ಪದ ಅದ, ಅದಕ್ಕೆ ಅಂತ ಕರಿತಾರೆ, ಇದಕ್ಕೆ ಏಕ ಪದೋಕ್ತಿ ಅಂತ ಕರೀತಾರೆ. ನೆಕ್ಸ್ಟ್ ನೋಡ್ರಿ, ದ್ವಿಪದೋಕ್ತಿ. ಹೆಸರೇ ಸೂಚಿಸುವಂತೆ ಎಷ್ಟು ಪದಗಳು ಇರ್ಬೇಕು, ಇಲ್ಲಿ 2 ಪದಗಳಿರ್ಬೇಕು. ಅಂತಹ ಬಹುಪದೋಕ್ತಿಯನ್ನ ಏನಂತ ಕರೀತಾರೆ, ದ್ವಿಪದೋಕ್ತಿ ಅಂತಾರ. ನೆನ್ಪಿಟ್ಕೋರಿ, ಮಧ್ಯದಲ್ಲಿ ಪ್ಲಸ್ ಅಥವಾ ಮೈನಸ್ ಬಂದಿತ್ತಂದ್ರ ಸಪ್ರೇಟ್ ಪದಗಳಾಗ್ತವೆ. ಇಲ್ಲಿ ನೋಡ್ರಿ, ಇಲ್ಲಿ ಮಧ್ಯದಲ್ಲಿ ಪ್ಲಸ್ನು ಇಲ್ಲ ಮೈನಸ್ನು ಇಲ್ಲ, ಏನೂ ಇಲ್ಲ ಅಂದ್ರೆ ಏನಿರ್ತದೆ, ಇಲ್ಲಿ ಗುಣಾಕಾರ ಇರ್ತದೆ. ಅದಕ್ಕೆ ಇದು ಏಕ ಪದೋಕ್ತಿ ಅಂತ ಕನ್ಸಿಡರ್ ಮಾಡ್ತೀರಿ. ಆದ್ರೆ ಇಲ್ಲಿ ಮಧ್ಯದಲ್ಲಿ ಏನದ, ಪ್ಲಸ್ ಅದ, ಅದಕ್ಕೋಸ್ಕರ ಇದೊಂದು ಪದ ಇದೊಂದು ಪದ. ಎಷ್ಟು ಪದಗಳು ಅದವು, 2 ಅದವು, ಅದಕ್ಕೆ ದ್ವಿಪದೋಕ್ತಿ ಅಂತ ಕರೀತಾರೆ. ನೆಕ್ಸ್ಟ್ ತ್ರಿಪದೋಕ್ತಿ. ಇಲ್ಲಿ ನೋಡ್ರಿ, ಮಧ್ಯದಲ್ಲಿ ಮೈನಸ್ ಅದ ಪ್ಲಸ್ ಅದ, ಎಷ್ಟು ಪದಗಳು ಆಗ್ತವ, 1 ಪದ 2 ಪದ 3 ಪದ. 3 ಪದಗಳಿರೋದ್ರಿಂದ ಇದಕ್ಕೆ ಏನಂತ ಕರೀತಾರ, ತ್ರಿಪದೋಕ್ತಿ ಅಂತ ಕರೀತಾರೆ. ಅಂದ್ರ ಪದಗಳ ಆಧಾರದ ಮೇಲೆ ಬಹುಪದೋಕ್ತಿಯನ್ನು ಎಷ್ಟು ವಿಧ ಮಾಡ್ಯಾರ, 3 ವಿಧ ಮಾಡ್ಯಾರ. ನೆಕ್ಸ್ಟ್ ನೋಡ್ರಿ, ಡಿಗ್ರಿ ಅಂತ ಕಾನ್ಸೆಪ್ಟ್ ಬರ್ತದೆ. ಇಲ್ಲಿಂತ ಮೇನ್ ಅದ ನಿಮಗೆ. ಡಿಗ್ರಿ ಅಂದ್ರೇನು, ಚರಾಕ್ಷರದ ಮಹತ್ತಮ ಘಾತವನ್ನು ಏನಂತ ಕರೀತಾರ, ಡಿಗ್ರಿ ಅಂತ ಕರೀತಾರೆ. ಅಗಳನ್ನ ಹೇಳಿದ್ದೆ ನಿಮ್ಗೆ, ಚರಾಕ್ಷರ ಅಂದ್ರ ಇಂಗ್ಲಿಷ್ ಅಲ್ಫಾಬೆಟ್ಟಿನ ಸ್ಮಾಲ್ ಲೆಟರ್ಲಿಂತ ಗುರ್ತು ಮಾಡ್ತಾರೆ. ಹಂಗಿತ್ತಂದ್ರ ಡಿಗ್ರಿಯ ಆಧಾರದ ಮೇಲೆ ಬಹುಪದೋಕ್ತಿಯ ವಿಧಗಳನ್ನ ನೋಡೋಣ. ಪ್ರಮುಖವಾಗಿ ಡಿಗ್ರಿಯ ಆಧಾರದ ಮೇಲೆ ಬಹುಪದೋಕ್ತಿಗಳನ್ನ 3 ವಿಧಗಳಾಗಿ ಮಾಡ್ಯಾರ. ಫಸ್ಟ್ ಒನ್ ರೇಖಾತ್ಮಕ ಬಹುಪದೋಕ್ತಿ. ಒಂದನೇದೇನು ರೇಖಾತ್ಮಕ ಬಹುಪದೋಕ್ತಿ, ಎರಡನೇದ್ದು ವರ್ಗ ಬಹುಪದೋಕ್ತಿ, ಮೂರನೇದ್ದು ಘನ ಬಹುಪದೋಕ್ತಿ. ಅಂದ್ರೆ ಲೀನಿಯರ್ ಪಾಲಿನೋಮಿಯಲ್, ಕ್ವಾಡ್ರೆಟಿಕ್ ಪಾಲಿನೋಮಿಯಲ್ ಮತ್ತು ಕ್ಯೂಬಿಕ್ ಪಾಲಿನೋಮಿಯಲ್ ಅಂತ ಬರ್ತಾವ. ಫಸ್ಟ್ ನೋಡ್ರಿ, ರೇಖಾತ್ಮಕ ಬಹುಪದೋಕ್ತಿ ಅಂದ್ರೆ ನಾ ಎಕ್ಸಾಂಪಲ್ ತೋತೀನಿ, ಒಂದು 2x ತೋತೀನಿ. ನಿಮಗೆ ಡಿಗ್ರಿ ಅಂದ್ರೆ ಗೊತ್ತಿರ್ಬೇಕ. ಚರಾಕ್ಷರದ ಮಹತ್ತಮ ಘಾತವನ್ನು ಏನಂತ ಕರೀತಾರ, ಡಿಗ್ರಿ ಅಂತ ಕರೀತಾರ. ಇಲ್ಲಿ ಚರಾಕ್ಷರ ಏನದ ನೋಡ್ರಿ, ಇಲ್ಲಿ ಏನಿರ್ಲ ಅಂದ್ರೆ ಏನಿರ್ತದ, 1 ಇರ್ತದ. ಅಂದ್ರ ಡಿಗ್ರಿ 1 ಇತ್ತಂದ್ರ ಅಂತ ಬಹುಪದೋಕ್ತಿಗೆ ಏನಂತ ಕರೀತಾರ, ರೇಖಾತ್ಮಕ ಬಹುಪದೋಕ್ತಿ ಅಂತ ಕರೀತಾರೆ. ಇನ್ನೊಂದು ಎಕ್ಸಾಂಪಲ್ ತೋತೀನಿ ನೋಡ್ರಿ, 2x ಪ್ಲಸ್ y ಅಂತ ತೋತೀನಿ. ಇಲ್ಲ 2x ಪ್ಲಸ್ 2 ಅಂತ ತಗೋರಿ. ಇಲ್ಲಿ ನೋಡ್ರಿ, ಚರಾಕ್ಷರ ಏನದ x ಅದ, ಇಲ್ಲಿ ಏನಿಲ್ಲ ಅಂದ್ರೆ ಘಾತ ಏನಿರ್ತದ, 1 ಇರ್ತದ. ಇಂಥ ಬಹುಪದೋಕ್ತಿಗನ್ನ ಏನಂತ ಕರಿತೀವಿ ನಾವು, ರೇಖಾತ್ಮಕ ಬಹುಪದೋಕ್ತಿ ಅಂತ ಕರಿತೀವಿ. ನಾ ಹೇಳ್ಬೇಕಾಗಿತ್ತಂದ್ರ ನೀವು ವಿಡಿಯೋವನ್ನ ಪಾಸ್ ಮಾಡಿ ನೋಟ್ಸ್ ಮಾಡ್ಕೊಂತ ಹೋಗ್ರಿ. ನೆಕ್ಸ್ಟ್ ನೋಡ್ರಿ, ವರ್ಗ ಬಹುಪದೋಕ್ತಿ. ನಿಮ್ಗೆ ನೋಡ್ರಿ 9th ಒಳಗೆ ವರ್ಗ ಸಮೀಕರಣಗಳು ಅಂತ ಬಂದದ. ಅಂದ್ರೆ ವರ್ಗ ಸಮೀಕರಣದ ಆದರ್ಶ ರೂಪ ಏನದ, ax ಪ್ಲಸ್ bx ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0. ಇದು ವರ್ಗ ಸಮೀಕರಣದ ಆದರ್ಶ ರೂಪ ಅದ. ವರ್ಗ ಬಹುಪದೋಕ್ತಿ ಅಂದ್ರ ಬಹುಪದೋಕ್ತಿಯ ಡಿಗ್ರಿ 2 ಇತ್ತಂದ್ರೆ ಅದಕ್ಕೆ ಏನಂತ ಕರೀತಾರ, ವರ್ಗ ಬಹುಪದೋಕ್ತಿ ಅಂತ ಕರೀತಾರ. ಫಾರ್ ಎಕ್ಸಾಂಪಲ್ ನೋಡ್ರಿ, 2x ಸ್ಕ್ವೇರ್ ಪ್ಲಸ್ x ಪ್ಲಸ್ 1. ಇದೇನಿದು ವರ್ಗ ಬಹುಪದೋಕ್ತಿಗೆ ಉದಾಹರಣೆ. ನೋಡ್ರಿ, ಚರಾಕ್ಷರ ಎಷ್ಟು ಅದಾವಿಲ್ಲಿ, 2 ಅದಾವ. ಆದ್ರ x ನ ಮಹತ್ತಮ ಘಾತ ಏನದ, 2 ಅದ. ಇದಕ್ಕೆ ಏನಂತ ಕರೀತಾರ, ಡಿಗ್ರಿ ಅಂತ ಕರೀತಾರ. ಅದಕ್ಕೋಸ್ಕರ ವರ್ಗ ಬಹುಪದೋಕ್ತಿಯ ಉದಾಹರಣೆ ಯಾವುದು, 2x ಸ್ಕ್ವೇರ್ ಪ್ಲಸ್ x ಪ್ಲಸ್ 1. ಅಂದ್ರೆ ಡಿಗ್ರಿ ಎಷ್ಟಿರ್ಬೇಕು, 2 ಇರ್ಬೇಕು. ನೆಕ್ಸ್ಟ್ ಘನ ಬಹುಪದೋಕ್ತಿ ಅಂತ ಬರ್ತದ. ಹೆಸರಿನಾಗ ಅದು ಘನ ಅಂದ್ರೆ ಎಷ್ಟು, 3, ಕ್ಯೂಬಿಕ್ ಅಂದ್ರೆ ಎಷ್ಟು, 3. ನೀವೇ ಹೇಳ್ಬೋದು, ಇದು ಬಹುಪದೋಕ್ತಿಯ ಡಿಗ್ರಿ 3 ಆಗಿತ್ತು ಅಂದ್ರೆ ಅದಕ್ಕೆ ಏನಂತ ಕರೀತಾರ, ಘನ ಬಹುಪದೋಕ್ತಿ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್
ಎಕ್ಸ್ ಕ್ಯೂಬ್ ಪ್ಲಸ್ 3x² ಪ್ಲಸ್ 1 ಇಂಥ ಬಹುಪದೋಕ್ತಿಗೆ ಏನಂತ ಕರೀತಾರೆ? ಘನ ಬಹುಪದೋಕ್ತಿ ಅಂತ ಕರೀತಾರೆ. ನಿಮ್ಮ ಎಕ್ಸಾಮ್ದಾಗ ಕೇಳ್ತಾರ, ಈ ರೀತಿ ಕೊಟ್ಟು ಇದು ಬಹುಪದೋಕ್ತಿಯ ಯಾವ ವಿಧ ಅಂತ ಕೇಳ್ಬಿಡ್ತಾರೆ. ನೀವು ನೆನಪಿಟ್ಟುಕೋರಿ, ರೇಖಾತ್ಮಕ ಬಹುಪದೋಕ್ತಿಗೆ ಡಿಗ್ರಿ 1 ಇರ್ತದ, ವರ್ಗ ಬಹುಪದೋಕ್ತಿಗೆ ಡಿಗ್ರಿ 2 ಇರ್ತದ, ಘನ ಬಹುಪದೋಕ್ತಿಗೆ ಡಿಗ್ರಿ ಏನಿರ್ತದ? 3 ಇರ್ತದ. ಇಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡ್ರಿ, ಬಹುಪದೋಕ್ತಿಯ ಶೂನ್ಯತೆ ಅಂತ ಬರ್ತದೆ. ಅಂದ್ರೆ ಜೀರೋಸ್ ಆಫ್ ಪಾಲಿನೋಮಿಯಲ್ ಅಂತ ಕರೀತಾರೆ. ಇದರ ಅರ್ಥ ಏನಂದ್ರೆ, ಇಲ್ಲಿ ನೋಡ್ರಿ, ಎಕ್ಸ್ ಜಾಗದಾಗ ಯಾವ ಸಂಖ್ಯೆಯನ್ನು ಹಾಕಿ ಅದರ 2ರಿಂದ ಗುಣಾಕಾರ ಮಾಡಿ ಅದಕ್ಕೆ 5 ಕೂಡಿಸಿರ 0 ಬರ್ತದ ಅಂದಂಗೆ. ಇದರ ಅರ್ಥ ಏನಂದ್ರೆ, ಎಕ್ಸ್ ಬೆಲೆಯನ್ನು ಕಂಡುಹಿಡಿಬೇಕು. ನಾವು ಹೆಂಗೆ ಕಂಡುಹಿಡಿತೀವಿ ನೋಡ್ರಿ, ಇಲ್ಲಿ ಫಸ್ಟ್ ಏನು ಮಾಡ್ತೀರಿ? 2x 2x ಬರೀತೀರಿ, ಈಸ್ ಈಕ್ವಲ್ ಟು ನೋಡ್ರಿ ಪ್ಲಸ್ 5 ಆ ಕಡೆ ಹೋದ್ರೆ ಏನಾಗ್ತದ? -5 ಆಗ್ತದ. ನಿಮಗೇನು ಬೇಕಾಗ್ಯದ? ಎಕ್ಸ್ ಬೆಲೆ ಬೇಕಾಗ್ಯದ. ಇಲ್ಲಿ ಏನಿಲ್ಲ ಅಂದ್ರೆ ಯಾವ ಚಿಹ್ನೆ ಇರ್ತದ? ವೆರಿ ಗುಡ್, ಗುಣಾಕಾರ ಚಿಹ್ನೆ ಇರ್ತದ. ಎಕ್ಸಿಗೆ ಎಕ್ಸ್ ಬರೀರಿ, -5ಕ್ಕೆ -5 ಬರ್ರಿ, ಡಿವೈಡೆಡ್ ಬೈ 2ಕ್ಕೆ 2 ಅಂದ್ರೆ ಎಕ್ಸ್ ಬೆಲೆ ಏನು ಬಂತು? -5/2. ನೋಡ್ರಿ, ಇದು ಯಾವ ಬಹುಪದೋಕ್ತಿಗೆ ಉದಾಹರಣೆ ಅದ? ವೆರಿ ಗುಡ್, ರೇಖಾತ್ಮಕ ಬಹುಪದೋಕ್ತಿಗೆ ಉದಾಹರಣೆ ಅದ. ಅಂದ್ರೆ ಡಿಗ್ರಿ ಎಷ್ಟದಿಲ್ಲಿ? 1 ಅದ. ನೋಡ್ರಿ, ಚೆಕ್ ಮಾಡಮ್ಮ, ಆನ್ಸರ್ 0 ಬರ್ತದೆ ಇಲ್ಲ ಅಂದ್ರೆ ಎಕ್ಸ್ ಜಾಗದಾಗ ಏನು ಮಾಡ್ತೀನಿ? -5/2 ಹಾಕ್ತೀನಿ. ಇಲ್ಲಿ ನೋಡ್ರಿ, 2ಕ್ಕೆ 2 8, ಎಕ್ಸ್ ಅಂದ್ರೆ ಎಷ್ಟದ? -5/2 ಪ್ಲಸ್ 5ಕ್ಕೆ ಪ್ಲಸ್ 5, ಈ 2 ಆಯ್ತು. -5 ಪ್ಲಸ್ 5 ಏನಾಗಿಬಿಡ್ತದೆ? ಇಸ್ ಈಕ್ವಲ್ ಟು 0 ಆಗಿಬಿಡ್ತದೆ. ನೆಕ್ಸ್ಟ್ ಇಲ್ಲಿ ಬರ್ರಿ, ಇಲ್ಲಿ ಶೂನ್ಯತೆ ಕಂಡುಹಿಡಿಬೇಕಾಗಿತ್ತು ಅಂದ್ರೆ ಫಸ್ಟ್ ಇದು ಎಂಥ ಬಹುಪದೋಕ್ತಿ ಅದ ನೋಡ್ಬೇಕು. ಇಲ್ಲಿ ಡಿಗ್ರಿ ಅನ್ನೋದು ಇಲ್ಲಿ 2 ಅದ, ಅಂದ್ರೆ ವರ್ಗ ಬಹುಪದೋಕ್ತಿ ಅದ. ನೀವು 9th ಕ್ಲಾಸ್ ಒಳಗೆ ಕಲ್ತೀರಿ. ವರ್ಗ ಬಹುಪದೋಕ್ತಿ ಇತ್ತಂದ್ರೆ ಅವುಗಳ ಶೂನ್ಯತೆಯನ್ನು ಹೆಂಗೆ ಕಂಡುಹಿಡಿತೀರಿ? ನೀವು ಅಪವರ್ತನ ವಿಧಾನದಿಂದ ಕಂಡುಹಿಡಿತೀರಿ. ಫಸ್ಟ್ ನೋಡ್ರಿ, ಅಪವರ್ತನ ವಿಧಾನ ಬಿಡಿಸ್ಬೇಕಾಗಿತ್ತಂದ್ರೆ ಕೊನೆಯ 2 ಸಂಖ್ಯೆಗಳನ್ನು ಏನು ಮಾಡಬೇಕು? ಗುಣಾಕಾರ ಮಾಡಬೇಕು. ಅಂದ್ರೆ x² ಸಹ ಗುಣಕ ಮತ್ತು ಕೊನೆಯ ಸಂಖ್ಯೆನ ಏನು ಮಾಡಬೇಕು? ಗುಣಾಕಾರ ಮಾಡಬೇಕು. 10 ಒಂದ್ಲೇ ಎಷ್ಟು? 10 ಆಗ್ತದೆ. ನೋಡ್ರಿ, 2 ಸಂಖ್ಯೆಗಳನ್ನು ತಗೋಬೇಕು, ಗುಣಾಕಾರ ಮಾಡ್ರೆ 10 ಬರಬೇಕು. ಕೂಡ್ಸಿರ ಅಥವಾ ಕಳೆದ್ರೆ ಇದು ಮಧ್ಯದ ಪದ ಅದಲ್ಲ, ಎಷ್ಟಾದ್ ನೋಡ್ರಿ? ಇದ್ರ ಸಹ ಗುಣಕ 7 ಅದ. ಗುಣಾಕಾರ ಮಾಡ್ರೆ 10 ಬರಬೇಕು, ಕೂಡ್ಸಿರ ಅಥವಾ ಕಳೆದ್ರೆ 7 ಬರಬೇಕು. ಅಂತ 2 ಸಂಖ್ಯೆಗಳನ್ನು ತಗೋರಿ. ಯಾವ ಬರ್ತದ? ವೆರಿ ಗುಡ್, 5 2 ಎಷ್ಟು? 10. ನೋಡ್ರಿ, ಗುಣಾಕಾರ ಮಾಡ್ರ 10 ಬರ್ತಾರ. ಈಗ ಎರಡನ್ನ ಕೂಡಿಸಿದ್ರೆ ಎಷ್ಟು ಬರ್ತದ? +7 ಅದ, ಅದಕ್ಕೆ +7 ಬರ್ತದ. ಈಗ ನೀವು ಹೆಂಗ್ ಮಾಡ್ಬೇಕಂದ್ರೆ ಕೊನೆಯ ಸಂಖ್ಯೆಗಳನ್ನ ಅಷ್ಟೇ ಹೇಳ್ರಿ. x² ಬರೀತೀರಿ, ಪ್ಲಸ್ ಈಗ ಪ್ಲಸ್. ನೆಕ್ಸ್ಟ್ ನೋಡ್ರಿ, 7x ಅನ್ನ ಹೆಂಗ್ ಬರಿಬೋದು? ಇಲ್ಲಿ 5x + 2x, 5x + 2x ಪ್ಲಸ್ 10ಕ್ಕೆ ಪ್ಲಸ್ 10 ಇಸ್ ಈಕ್ವಲ್ ಟು 0. ಈ ರೀತಿ ನಿಮಗೆ ಸ್ಪ್ಲಿಟ್ ಮಾಡ್ಕೊಳಕ್ ಬರಬೇಕು, ಅಂದ್ರೆ ನಿಮಗೆ ಕರೆಕ್ಟ್ ಬರ್ತದ ಆನ್ಸರ್. ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ 2 ಗುಂಪುಗಳಾಗಿ ವಿಂಗಡಣೆ ಮಾಡಬೇಕು. ಕಾಮನ್ ತೆಕ್ಕರ್ ನೋಡ್ರಿ, ಇಲ್ಲೂ x ಅದ, ಇಲ್ಲೂ x ಅದ. ಅದ್ರ ಸಲಿಂದ ನಾ x ಅನ್ನ ಹೊರಗೆ ತೋತೀನಿ. x ಅನ್ನ ಒಂದು x ಹೊರಗೆ ತೊಗೊಂಡ್ರೆ ಒಳಗೆ ಏನು ಉಳಿತದ? ವೆರಿ ಗುಡ್, ಇನ್ನೊಂದು x ಉಳಿತದ. ಅಂದ್ರೆ ನೋಡ್ರಿ, x × x ಏನಾಗ್ತದೆ? x² ಬರ್ತದ. ಪ್ಲಸ್ಸಿಗೆ ಪ್ಲಸ್ 1x ಅಂತ ಹೊರಗೆ ತೊಗೊಂಡು ಇಲ್ಲಿ ಏನು ಉಳಿತದ? 5 ಉಳಿತದ. ನೋಡ್ರಿ, 5 × x ಏನಾಗ್ತದ? 5x. ನೆಕ್ಸ್ಟ್ ಇಲ್ಲಿ ಬರ್ರಿ, ಈ ಸೈಡ್ 2 ಮತ್ತು 10 2 ಯಾವ ಮಗೆ ಓದ್ತಾವ ಅಂದ್ರೆ 2ರ ಮಗೆ ಓದ್ತಾವ. ಅದಕ್ಕೆ +2ಕ್ಕೆ 2 ಹೊರಗೆ ತಗೋರಿ. 2 ಹೊರಗೆ ತೊಗೊಂಡ್ರೆ ಅಂದ್ರೆ ಏನು ಉಳಿತದ? x ಉಳಿತದ. ಪ್ಲಸ್ಸಿಗೆ ಪ್ಲಸ್ 2 ಎಷ್ಟಲೇ 10, ವೆರಿ ಗುಡ್, 2 5 10 ಇಸ್ ಈಕ್ವಲ್ ಟು 0ಕ್ಕೆ 0. ನಿಮ್ಮ ಆನ್ಸರ್ ಕರೆಕ್ಟ್ ಎಲ್ಲ ಚೆಕ್ ಮಾಡ್ಬೇಕಾಗಿತ್ತು. ನಾನು ನೆನಪಿಟ್ಟುಕೋರಿ, ಇಲ್ಲಿ ಏನು ಬಂದಿರ್ತದಲ್ಲ ಈ ಬ್ರಾಕೆಟ್ನಾಗೂ ಕಂಪಲ್ಸರಿ ಅದೇ ಬರಬೇಕು. ಈಗ ಇದು ಹೆಂಗೆ ಬರ್ಕೋತೀವಿ ನೋಡ್ರಿ, ಒಂದು x + 5, ಇನ್ನೊಂದು ಒಂದು ಬ್ರಾಕೆಟ್ನಾಗ ಏನು ಕಾಮನ್ ಬಂದಿರ್ತಲ್ಲ ಅದು ಒಂದ್ಸಲ ಬರೀರಿ. ಇನ್ನೊಂದು ಇಲ್ಲಿ x ಬರ್ಕೋರಿ, ಪ್ಲಸ್ ಅದ +2 ಬರ್ರಿ, ಮೈನಸ್ ಇದ್ರೆ -2, ಅದಕ್ಕೆ ಇಲ್ಲಿ +2 ಇಸ್ ಈಕ್ವಲ್ ಟು 0. ನಮ್ಮ ಉದ್ದೇಶ ಏನಾದ? ಇಲ್ಲಿ x ಬೆಲೆಯನ್ನು ಕಂಡುಹಿಡಿಬೇಕು. ನೋಡ್ರಿ, ಒಂದು x + 5 ಇಸ್ ಈಕ್ವಲ್ ಟು 0, ಇನ್ನೊಂದು x + 2 ಇಸ್ ಈಕ್ವಲ್ ಟು 0. ಅಂದ್ರೆ ಏನು ಬರ್ತದೆ ನೋಡ್ರಿ, x ಇಸ್ ಈಕ್ವಲ್ ಟು ಪ್ಲಸ್ ಈ ಕಡೆ ಬಂದ್ರೆ ಏನಾಗ್ತದ? -5. ಒಂದು x ಇಸ್ ಈಕ್ವಲ್ ಟು -5, ಇನ್ನೊಂದು x ಇಸ್ ಈಕ್ವಲ್ ಟು ಪ್ಲಸ್ ಈ ಕಡೆ ಹೋದ್ರೆ -2. ನೋಡ್ರಿ, ಇಲ್ಲಿ 2 ಮೂಲಗಳು ಬಂದವು. ಇಲ್ಲಿ ಎಂಥ ಬಹುಪದೋಕ್ತಿಗೆ? ವರ್ಗ ಬಹುಪದೋಕ್ತಿ. ನಾ ಏನು ಹೇಳಿದ್ದೆ? x ಜಾಗದಾಗ ಯಾವ ಬೆಲೆಗಳನ್ನು ಹಾಕಿದ್ರೆ
0 ಬರ್ತದೆ ಅಂತ ಹೇಳಿದ್ದೆ. ಅಂದ್ರೆ -5 ಮತ್ತು -2ಗಳನ್ನು ಈ ಎಕ್ಸ್ ಬೆಲೆದಾಗ ಹಾಕಿದ್ರೆ ಏನು ಬರ್ತದೆ? 0 ಬರ್ತದೆ. ಒಂದ್ಸಲ ಚೆಕ್ ಮಾಡಿ ನೋಡೋಣ. ಫಸ್ಟ್ ಏನು ಮಾಡ್ತೀನಿ, -5 ಹಾಕಿ ನೋಡ್ತೀನಿ. ಎಕ್ಸ್ ಜಾಗದಾಗ -5 ಹಾಕ್ತೀನಿ ನೋಡ್ರಿ. -5 ಸ್ಕ್ವಯರ್ಗೆ ಸ್ಕ್ವಯರ್ ಪ್ಲಸ್ 7ಕ್ಕೆ 7 ಬರೀತೀರಿ. ಇಲ್ಲಿ ಯಾವ ಚಿಹ್ನೆ ಇರ್ತದೆ? ಇಲ್ಲಿ ಗುಣಾಕಾರ. ಎಕ್ಸ್ ಅಂದ್ರೆ ಏನು? -5 ತೊಗೊಂಡಿನಿ ಪ್ಲಸ್ 10ಕ್ಕೆ ಪ್ಲಸ್ 10. ಇಲ್ಲಿ ನೋಡ್ರಿ ಎಷ್ಟಾಗ್ತದೆ? 5 5 25. ಮೈನಸ್ ಇಂಟು ಮೈನಸ್ ಏನಾಗ್ತದ? ಪ್ಲಸ್ ಆಗ್ತದೆ. ನೆಕ್ಸ್ಟ್ ನೋಡ್ರಿ ಇಲ್ಲಿ ಗುಣಾಕಾರ ಚಿಹ್ನೆ ಅದ. ಪ್ಲಸ್ ಇಂಟು ಮೈನಸ್ ಏನಾಗ್ತದ? ಮೈನಸ್. 7 5 ಎಷ್ಟು? 35 ಪ್ಲಸ್ 10ಕ್ಕೆ 10. ಇಲ್ಲಿ ನೋಡ್ರಿ 10ಕ್ಕೆ 25 ಕೂಡಿಸಿದ್ರೆ 35. 35 ಹೋದ್ರೆ ಏನಾಗ್ತದ? 0 ಆಗ್ತದೆ. ಅದರಂಗೆ -2 ಹಾಕಿ ಬಿಡಿಸಿದ್ರೆ ಏನು ಬರ್ತದ? 0 ಆಗ್ತದ. ಚೆಕ್ ಮಾಡೋಣ. ಇಲ್ಲಿ ನೋಡ್ರಿ ಎಕ್ಸ್ ಇದ್ದಲ್ಲಿ ಏನು ಹಾಕ್ರಿ? -2 ಸ್ಕ್ವಯರ್ ಪ್ಲಸ್ 7ಕ್ಕೆ 7. ಎಕ್ಸ್ ಇದ್ದಲ್ಲಿ -2 ಪ್ಲಸ್ 10. ಈಗ ನೋಡ್ರಿ ಮೈನಸ್ ಇಂಟು ಮೈನಸ್ ಏನಾಗ್ತದ? ಪ್ಲಸ್ ಆಗ್ತದೆ. 2 2 4 ಪ್ಲಸ್ ಇಂಟು ಮೈನಸ್ ಮೈನಸ್. 7 2 ಎಷ್ಟು? 14 ಪ್ಲಸ್ 10. ನೋಡ್ರಿ 10ಕ್ಕೆ 4 ಕೂಡಿಸ್ರೆ 14. 14 ಹೋದ್ರೆ 0. ಶೂನ್ಯತೆ ಅಂದ್ರೆ ನಿಮಗೆ ಅರ್ಥ ಆಗಿದೆ ಅಂತ ನಾ ಭಾವಿಸಿದ್ದೇನೆ. ಇದೆಲ್ಲ ನೋಡಿದ್ರೆ ನಿಮಗೊಂದು ಪಾಯಿಂಟ್ ಬರ್ದೆ ನೋಡ್ರಿ. ಇಲ್ಲಿ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆಯು ಅವುಗಳ ಡಿಗ್ರಿಗೆ ಸಮನಾಗಿರುತ್ತದೆ. ಡಿಗ್ರಿ ಅಂದ್ರೆ ಏನು ಹೇಳಿದ್ದೆ ನಿಮಗೆ? ಬಹುಪದೋಕ್ತಿಯ ಮಹತ್ತಮ ಘಾತವನ್ನ ಡಿಗ್ರಿ ಅಂತ ಹೇಳಿದ್ದೆ. ಇದರ ಅರ್ಥ ಏನಂದ್ರೆ ಬಹುಪದೋಕ್ತಿಯ ಡಿಗ್ರಿ ಎಷ್ಟಿರ್ತಾವಲ್ಲ ಅಷ್ಟು ಶೂನ್ಯತೆಗಳು ಇರ್ತಾವ. ಇದು ವರ್ಗ ಬಹುಪದೋಕ್ತಿ ಅದ. ಡಿಗ್ರಿ ಎಷ್ಟದ? 2 ಅದ. ಅದಕ್ಕೆ ಎಷ್ಟು ಶೂನ್ಯತೆಗಳು ಬಂದವ? ಇಲ್ಲೊಂದು ಬಂದದ, ಇಲ್ಲೊಂದು ಬಂದದ. ಅಂದ್ರೆ 2 ಶೂನ್ಯತೆ ಬಂದವ. ಇದು ಏನದ? ರೇಖಾತ್ಮಕ ಬಹುಪದೋಕ್ತಿ ಅದ. ಶೂನ್ಯತೆ ಎಷ್ಟು ಬಂದವ? ಒಂದೇ ಬಂದದ. ಇದು ಭಾಳ ಇಂಪಾರ್ಟೆಂಟ್ ಅದ, ನೆನ್ಪಿಟ್ಕೋರಿ. ಇಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡ್ರಿ. ಬಹುಪದೋಕ್ತಿಯ ಶೂನ್ಯತೆಗಳ ರೇಖಾಗಣಿತೀಯ ಅರ್ಥ ಅಂತ ಹೇಳತ್ತಾರ. ಈ ಟೈಪ್ ಕ್ವಶನ್ ನಿಮಗೆ 1 ಮಾರ್ಕ್ಸ್ನಾಗ ಬೀಳ್ತಾವ. ಇದ್ರ ಅರ್ಥ ಏನಂದ್ರೆ ನೆನ್ಪಿಟ್ಕೋರಿ. ಇಲ್ಲೊಂದು ಗ್ರಾಫ್ ಅದ, ಇಲ್ಲೊಂದು ಕರ್ವ್ ಕೊಟ್ಟಾರ. ಅಂದ್ರೆ ಇವುಗಳ ಶೂನ್ಯತೆಯ ಸಂಖ್ಯೆ ಎಷ್ಟಂತ ಕೇಳ್ತಾರ. ನೀವು ನೆನ್ಪಿಟ್ಕೊಂಡ್ಬಿಡ್ರಿ. ಈ ಕರ್ವ್ ಎಕ್ಸ್ ಅಕ್ಷದ ಮ್ಯಾಗ ಹೋಗಿರ್ಬೇಕು ಅಥವಾ ಇಲ್ಲಿ ಟಚ್ ಆಗಿರ್ಬೇಕು. ಆ ಪಾಯಿಂಟಿಗೆ ಏನಂತ ತಿಳ್ಕೊರಿ? ಅಷ್ಟು ಶೂನ್ಯತೆ ಅದಾವ ಅಂತ ತಿಳ್ಕೊಬೇಕು. ಇಲ್ಲಿ ನೋಡ್ರಿ, ಫಾರ್ ಎಕ್ಸಾಂಪಲ್ ಈ ಕರ್ವ್ ಅದಲ್ಲ, ಬರೀ ಎಕ್ಸ್ ಅಕ್ಷ ನೋಡ್ರಿ. ಇದು ವಾಯಿಗೇನೋ ಸಂಬಂಧ ಇಲ್ಲ. ಇಲ್ಲಿ ನೋಡ್ರಿ ಏನಾಗಿದೆ? ಇದು ಪಾಸ್ ಆಗಿದೆ ಇಲ್ಲಿ. ಅಂದ್ರೆ ಇದರ ಶೂನ್ಯತೆಗಳ ಸಂಖ್ಯೆ ಎಷ್ಟು? 1. ನೀವು ವಿಡಿಯೋವನ್ನು ಪಾಸ್ ಮಾಡಿ ಇವೆರಡರೂ ಶೂನ್ಯತೆಗಳ ಸಂಖ್ಯೆ ಎಷ್ಟಂತ ಹೇಳ್ರಿ. ಈಗ ನೋಡ್ರಿ, ಇಲ್ಲಿ ನೋಡ್ರಿ ಯಾವ ಅಕ್ಷ ನೋಡ್ಬೇಕು? ಎಕ್ಸ್ ಅಕ್ಷ ನೋಡ್ಬೇಕು. ಇಲ್ಲಿ ಕರ್ವ್ ನೋಡ್ರಿ, ಇಲ್ಲಿ ಹೋಗ್ಯದ ಮತ್ತು ಇಲ್ಲಿ ಟಚ್ ಆಗ್ಯದ. ಅಂದ್ರೆ ಶೂನ್ಯತೆಗಳ ಸಂಖ್ಯೆ ಎಷ್ಟು? ಇಲ್ಲಿ 2. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಕರ್ವ್ ನೋಡ್ರಿ. ಇಲ್ಲಿ ಕರ್ವ್ ಹೆಂಗ್ ಬಂದದ? ಇಲ್ಲಿ ಎರಡೂ ಕಡೆಗೆ ಹೋಗ್ಯದ. ಇಲ್ಲಿನೂ ಅದ, ಇಲ್ಲಿನೂ ಅದ. ಎಕ್ಸ್ ಅಕ್ಷ ಮಾತ್ರ ನೋಡ್ಬೇಕು ನೀವು. ಅಂದ್ರೆ ಶೂನ್ಯತೆಗಳ ಸಂಖ್ಯೆ ಎಷ್ಟು ಬರ್ತದೆ? ಇಲ್ಲಿ 2 ಬರ್ತದೆ. ಈ ರೀತಿ ಕ್ವಶನ್ಗಳನ್ನು ಕೊಟ್ಟರೆ ನೀವು ಸುಲಭವಾಗಿ ಬಿಡಿಸ್ತೀರಿ. ಇಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡ್ರಿ ವಿದ್ಯಾರ್ಥಿಗಳೇ. ಇದು ಎಕ್ಸಾಮ್ ದೃಷ್ಟಿಯಿಂದ ವೆರಿ 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 ಇಂಪಾರ್ಟೆಂಟ್ ಅದ. ಏನಂದ್ರೆ ಬಹುಪದೋಕ್ತಿಯ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧ. ಅಂದ್ರೆ ರಿಲೇಶನ್ಶಿಪ್ ಬಿಟ್ವೀನ್ ಜೀರೋಸ್ ಆ್ಯಂಡ್ ಕೋಎಫಿಷಿಯಂಟ್ಸ್ ಆಫ್ ಪಾಲಿನಾಮಿಯಲ್ ಅಂತ ಬರ್ತದೆ. ನೆನಪಿಟ್ಕೋರಿ, ಕ್ವಶನ್ ಹೆಂಗೆ ಕೇಳ್ತಾರಂದ್ರೆ ವರ್ಗ ಬಹುಪದೋಕ್ತಿಯನ್ನು ಕೊಟ್ಟು ಅವುಗಳ ಶೂನ್ಯತೆಯನ್ನು ಕಂಡುಹಿಡಿದು ಶೂನ್ಯತೆ ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನ ತಾಳೆ ನೋಡ್ರಿ ಅಂತ ಕೇಳ್ತಾರೆ. ಅಂದ್ರೆ ಫಸ್ಟ್ ಹಗಳೆ ವಿಡಿಯೋದಾಗ ಹೇಳಿದ್ದೆ, ಅಂದ್ರೆ ಹಗಳೆ ಸ್ಲೈಡ್ನಾಗ ಹೇಳಿದ್ದೆ ನಿಮ್ಗೆ ಶೂನ್ಯತೆಯನ್ನು ಕಂಡುಹಿಡಿಬೇಕು. ಆಮೇಲೆ ಏನು ಮಾಡಬೇಕು? ಶೂನ್ಯತೆ ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನ ತಾಳೆ ನೋಡ್ಬೇಕು. ಇದು ನಿಮಗೆ 3 ಮಾರ್ಕ್ಸಿಗೆ ಬರ್ತದೆ. ಫಸ್ಟ್ ನೋಡ್ರಿ, ವರ್ಗ ಸಮೀಕರಣದ ಆದರ್ಶ ರೂಪ ಏನದ? ax² + bx + c = 0 ಅಂತ ಅದ. ಇನ್ನೊಂದು ಹೇಳಿದ್ದೆ ನಿಮಗೆ, ಶೂನ್ಯತೆಗಳ ಮೊತ್ತ ಮತ್ತು ಶೂನ್ಯತೆಗಳ ಗುಣಲಬ್ಧ. ಶೂನ್ಯತೆಗಳ ಮೊತ್ತ ಫಾರ್ಮುಲಾ ಅಂದ್ರೆ α + β = -b/a. ನೆಕ್ಸ್ಟ್ ಶೂನ್ಯತೆಗಳ ಗುಣಲಬ್ಧ α × β = c/a. ಅದು ಅಷ್ಟೇ ಇರಲಿ. ನಾ ಇಲ್ಲಿ ಹೇಳೋಣ ನಿಮಗೆ ನೆಕ್ಸ್ಟ್ ಏನದು ಹೇಳ್ಕೊಡ್ತೀನಿ. ಏನಕ್ಕೆ ಕೇಳ್ತಾರೆ ಕ್ವಶನ್? ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿದು. ಎಂಥ ಬಹುಪದೋಕ್ತಿ ಇದು? ವರ್ಗ ಬಹುಪದೋಕ್ತಿ ಅದ. ಇದರ ಶೂನ್ಯತೆಗಳನ್ನು ಕಂಡುಹಿಡಿದು ಶೂನ್ಯತೆ ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡ್ರಿ ಅಂತ ಕೇಳ್ತಾರೆ. ಇದು ಹೆಂಗೆ ಬಿಡಿಸ್ಬೇಕಂದ್ರೆ ಫಸ್ಟ್ ನೋಡ್ರಿ, ಶೂನ್ಯತೆ ಕಂಡುಹಿಡಿಯೋದು ನಿಮ್ಗೆ ಅಗಳೇನೆ ಹೇಳಿನಿ. ಕೊನೆಯ 2 ಪದಗಳನ್ನು ಗುಣಾಕಾರ ಮಾಡಬೇಕು. 10 1 ಎಷ್ಟು? 10 ಬರ್ತದ. 2 ಪದ ತಗೋರಿ, ಗುಣಾಕಾರ ಮಾಡ್ರೆ 10 ಬರಬೇಕು. ಕೂಡಿಸಿ ಅಥವಾ ಕಳೆದ್ರೆ ಎಷ್ಟು ಬರಬೇಕು? 7 ಬರಬೇಕು. 5 2 ಎಷ್ಟು? 10. ಅಗಳೇನೆ ಹೇಳಿನಿ. ಅದಕ್ಕೆ
ಸ್ವಲ್ಪ ನಿಮಗೆ ಸ್ಪೀಡ್ ಹೇಳತ್ತೀನಿ. ಈಗ ಏನು ಮಾಡ್ತೀರಿ, ಹೆಂಗೆ ಬರಿಬೋದು ಇದು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಇಲ್ಲಿ ನೋಡ್ರಿ 5x ಪ್ಲಸ್ 2x ಪ್ಲಸ್ 10 ಇಸ್ ಈಕ್ವಲ್ ಟು 0 ಅಂತ ಬರಿಬೋದಾ. ನೋಡ್ರಿ ಎರಡು ಕೂಡಿಸಿದ್ರೆ ಎಷ್ಟು ಬರ್ತದೆ, 7x ಬರ್ತದೆ. ನೆಕ್ಸ್ಟ್ ಎರಡು ಗುಂಪು ಮಾಡ್ಕೋತೀರಿ. ಆಮೇಲೆ ಏನು ಮಾಡ್ತೀರಿ, ಎರಡು ಕಡೆಗೆ ಏನದ ಎಕ್ಸ್ ಅದ, ಅದಕ್ಕೆ ಎಕ್ಸ್ ವರ್ಗ ತೂತ್ರಿ, ಒಳಗೆ ಏನು ಉಳಿತದ ಎಕ್ಸ್ ಪ್ಲಸ್ 5ಕ್ಕೆ 5. ಇಲ್ಲಿ ನೋಡ್ರಿ ನೆಕ್ಸ್ಟ್ ಎರಡು ಕಡೆಗೆ ಏನು ಕಾಮನ್ ಅದ, ಇವೆರಡು ಎರಡರ ಮಗೆ ಬರ್ತದೆ, 2 ಮತ್ತು 10, ಅದಕ್ಕೆ 2 ಹೊರಗೆ ತೋತೀರಿ. ನೆಕ್ಸ್ಟ್ ಒಳಗೆ ಏನು ಉಳಿತದ ಎಕ್ಸ್ ಪ್ಲಸ್ 2 ಎಷ್ಟಲೇ 10, 2 5 10 ಇಸ್ ಈಕ್ವಲ್ ಟು 0. ನೆಕ್ಸ್ಟ್ ನೋಡ್ರಿ ಒಂದು ಎಕ್ಸ್ ಪ್ಲಸ್ 5 ಇಸ್ ಮತ್ತು ನೆಕ್ಸ್ಟ್ ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು 0. ನಿಮ್ಗೆ ಅಗಳನ್ನೇ ಹೇಳಿದ್ದೆ ಇವೆರಡು ಸೇಮ್ ಬರ್ಬೇಕಂತ. ಒಂದು ಎಕ್ಸ್ ಪ್ಲಸ್ 5 ಬರ್ತದೆ, ಇನ್ನೊಂದು ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು 0. ಒಂದು ಎಕ್ಸ್ ಪ್ಲಸ್ 5 ಇಸ್ ಈಕ್ವಲ್ ಟು 0, ಇನ್ನೊಂದು ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು 0. ನೆಕ್ಸ್ಟ್ ನೋಡ್ರಿ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಈ ಕಡೆ ಬಂದ್ರೆ ಏನಾಗ್ತದೆ -5 ಆಗ್ತದೆ. ಇನ್ನೊಂದು ಎಕ್ಸ್ ಇಸ್ ಈಕ್ವಲ್ ಟು -2 ಆಗ್ತದೆ. ಅಂದ್ರೆ ಶೂನ್ಯತೆಗಳು ಎಷ್ಟು ಬಂದವು, 2 ಬಂದವು. ನೆನಪಿಟ್ಟುಕೋರಿ, ಇವು ಶೂನ್ಯತೆಗಳು ಬೇರೆ ಅಲ್ಲ. ಇದಕ್ಕೆ ಏನಂತ ಕರಿತೀವಿ, ಇದಕ್ಕೆ ಒಂದು ಅಲ್ಫಾ ಇರ್ತದೆ, ಇನ್ನೊಂದು ಏನಿರ್ತದೆ ಬೀಟಾ ಇರ್ತದೆ. ಅವೇ ಏನವು ಅಲ್ಫಾ ಮತ್ತು ಬೀಟಾ. ಈಗ ಏನು ಮಾಡಬೇಕು, ಶೂನ್ಯತೆಗಳನ್ನು ಕಂಡುಹಿಡಿದ್ರಿ. ಇಷ್ಟು ಕಂಡುಹಿಡಿದ್ರಿ ಅಂದ್ರೆ ನಿಮಗೆ 1.5 ಮಾರ್ಕ್ಸ್ ಬರ್ತದೆ. ಶೂನ್ಯತೆ ಮತ್ತು ಅವುಗಳ ಗುಣಲಬ್ಧವನ್ನ ಸಂಬಂಧವನ್ನು ಏನು ಮಾಡಬೇಕು, ತಾಳೆ ನೋಡ್ರಿ ಅಂತ ಹೇಳ್ತಾರಲ್ಲ, ಅದಕ್ಕೆ ಏನು ಮಾಡ್ಬೇಕು ನೋಡ್ರಿ, ಫಾರ್ಮುಲಾ ಏನದ, ಶೂನ್ಯತೆಗಳ ಮೊತ್ತ ಎಷ್ಟದ ನೋಡ್ರಿ. ಇಲ್ಲಿ ಶೂನ್ಯತೆಗಳ ಮೊತ್ತ ಅಂದ್ರೇನು, ಅಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು -b/a. ಸರ್ ಇದೇನ್ರಿ -b/a ಅಂದ್ರೆ ನೋಡ್ರಿ, ವರ್ಗ ಸಮೀಕರಣದ ಆದರ್ಶ ರೂಪ ಏನದ ax² + bx + c = 0. ಇಲ್ಲಿ ಏನು ಕೊಟ್ಟಾರೆ ನಿಮಗೆ ವರ್ಗ ಸಮೀಕರಣ x² + 7x + 10. ಇವೆರಡನ್ನ ಕಂಪೇರ್ ಮಾಡ್ಬೇಕು. ಎ ಜಾಗದಾಗ ಏನದ ನೋಡ್ರಿ, ಇಲ್ಲಿ ಏನಿಲ್ಲ ಅಂದ್ರೆ ಏನಿರ್ತದೆ, 1 ಇರ್ತದೆ. ಅದಕ್ಕೆ a = ಏನು ಬರ್ತದೆ, 1 ಬರ್ತದೆ. ನೆಕ್ಸ್ಟ್ ಬಿ ಜಾಗದಾಗ ಏನದ ನೋಡ್ರಿ, ಇಲ್ಲಿ ಬಾಜು ಇಲ್ಲಿ x ಅದ, x ಸೈಡ್ ಏನದ 7 ಅದ, b = 7. ಸಿ ಜಾಗದಾಗ ಏನದ ನೋಡ್ರಿ, ಇಲ್ಲಿ c = 10. ನಿಮಗೆಲ್ಲ ಬೆಲೆಗಳು ಸಿಕ್ಕುವ ನೋಡ್ರಿ. ಆಲ್ಫಾ ಏನದ -5 ಅದ, ಬೀಟಾ ಏನದ -2 ಅದ. ಆ ಬೆಲೆಗಳನ್ನು ಇದ್ರ ಫಾರ್ಮುಲಾದಾಗ ಹಾಕಮ್ಮ. ಆಲ್ಫಾ ಅಂದ್ರೆ ಏನದ ನೋಡ್ರಿ, ಇಲ್ಲಿ -5 ಪ್ಲಸ್ ಬೀಟಾ ಅಂದ್ರೆ ಏನದ -2. ಇಲ್ಲಿ ನೋಡ್ರಿ -2. ಇಲ್ಲಿ ಪ್ಲಸ್ ಬರಿಬೇಕು. ಬೀಟಾ ಅಂದ್ರೆ ನೆನಪಿಟ್ಟಿಗೋರಿ, ಒಂದು ಪ್ಲಸ್ ಮೈನಸ್ ಬಂತಂದ್ರೆ ನೀವು ಬ್ರೇಕ್ಔಟ್ ಹಾಕಾರೆ. ಇಲ್ಲಿ ಯಾವ ಚಿಹ್ನೆ ಇರ್ತದೆ, ಇಲ್ಲಿ ಗುಣಾಕಾರ ಚಿಹ್ನೆ ಅಂತ ಬರ್ತದೆ. = ಮೈನಸ್ಗೆ ಮೈನಸ್. ಬಿ ಎಷ್ಟದ ನೋಡ್ರಿ, 7 / a ಅಂದ್ರೆ ಎಷ್ಟದ, 1 ಅದ. ನೆಕ್ಸ್ಟ್ ನೋಡ್ರಿ -5ಕ್ಕೆ -5 ನಡಬರ್ಕ ಗುಣಾಕಾರ ಚಿಹ್ನೆ ಇರ್ತದ. ಪ್ಲಸ್ ಇಂಟು ಮೈನಸ್ ಏನಾಗ್ತದ, -2ಕ್ಕೆ 2 ಇಸ್ ಈಕ್ವಲ್ ಟು -7ಕ್ಕೆ -7. ತಳಗ 1 ಬರ್ದ್ರೆ ನಡೀತದ, ಬಿಟ್ಟರು ನಡೀತದ. ಇಲ್ಲಿ ನೋಡ್ರಿ ಎರಡೂ ಕಡೆಗೆ ಸೇಮ್ ಚಿಹ್ನೆ ಇದ್ದಾಗ ಅದೇ ಚಿಹ್ನೆ ಇಟ್ಟು ಏನು ಮಾಡಬೇಕು, ಕೂಡಿಸ್ಬೇಕು. ಎರಡು ಕಡೆ ಮೈನಸ್ ಅದ, ಅದಕ್ಕೆ ಮೈನಸ್ ಇಟ್ಟು 5ಕ್ಕೆ 2 ಕೂಡಿಸಿರಷ್ಟು 7 ಇಸ್ ಈಕ್ವಲ್ ಟು -7. ನೋಡ್ರಿ ಇದು ಕರೆಕ್ಟ್ ಬಂತ, ಶೂನ್ಯತೆಗಳ ಮೊತ್ತದ ಬಂತು. ಇವಕ್ಕೆಲ್ಲ ಏನು ಮಾಡ್ರಿ, ಫಾರ್ಮುಲಾಗಳಿಗೆ ಇಟ್ಟು ರೀತಿ ನೀಟಾಗಿ ಬಾಕ್ಸ್ ಹಾಕ್ರಿ. ನೆಕ್ಸ್ಟ್ ಏನು ಮಾಡಬೇಕು, ಶೂನ್ಯತೆಗಳ ಗುಣಲಬ್ಧ ಅಂದ್ರೆ ಏನದ, ಶೂನ್ಯತೆಗಳ ಗುಣಲಬ್ಧ ಅಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು c/a. ಅಲ್ಫಾ ಅಂದ್ರೆ ಎಷ್ಟದ ನೋಡ್ರಿ, -5 ಇಂಟು ಬೀಟಾ ಅಂದ್ರೆ ಏನದ -2 ಇಸ್ ಈಕ್ವಲ್ ಟು ಸಿ ಅಂದ್ರೆ ಎಷ್ಟದ ನೋಡ್ರಿ, ಇಲ್ಲಿ 10 / a ಅಂದ್ರೆ ಎಷ್ಟು, 1. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಗುಣಾಕಾರ ಚಿಹ್ನೆ ಅದ, ಮೈನಸ್ ಇಂಟು ಮೈನಸ್ ಏನಾಗ್ತದ ಪ್ಲಸ್. 5 2 ಎಷ್ಟು 10 ಇಸ್ ಈಕ್ವಲ್ ಟು 10ಕ್ಕೆ 10 ಬರ್ರಿ. ತಳಗ 1 ಬರ್ದ್ರೆ ನಡೀತದ, ಬಿಟ್ರೂ ಬರ್ತದ. ಇಷ್ಟು ಬರ್ತದೆ ಅಂದ್ರೆ ನಿಮಗೆ 3 ಮಾರ್ಕ್ಸ್ ಬರ್ತದೆ. ಇಲ್ಲಿ ನೋಡ್ರಿ ಲಾಸ್ಟ್ ಕಾನ್ಸೆಪ್ಟ್ ಅದ, ಇದನ್ನು 3 ಮಾರ್ಕ್ಸಿಗೆ ಕೇಳುವಂಥ ಸಂಭವ ಹೆಚ್ಚಿಗದ. ಇಲ್ಲೇನದಂದ್ರೆ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನು ಕೊಟ್ಟಾಗ ಬಹುಪದೋಕ್ತಿಗಳನ್ನು ಕಂಡುಹಿಡಿಯೋದು. ಅಗಳೆದ್ದು ಉಲ್ಟಾ ಇದ್ದು, ಹೌದಾ. ಇಲ್ಲಿ ನೋಡ್ರಿ ಮೊತ್ತ ಮತ್ತು ಗುಣಲಬ್ಧ ಅವರೇ ಕೊಟ್ಟಿರ್ತಾರೆ. ನೀವೇನು ಮಾಡಬೇಕು, ಆ ಬಹುಪದೋಕ್ತಿ ಅಂದ್ರೆ ವರ್ಗ ಬಹುಪದೋಕ್ತಿಯನ್ನು ಏನು ಮಾಡಬೇಕು, ಕಂಡುಹಿಡಿಬೇಕು. ಅದಕ್ಕೆ ಸೂತ್ರ ಏನಂದ್ ನೋಡ್ರಿ, x² - ಆಲ್ಫಾ ಪ್ಲಸ್ ಬೀಟಾ ಇಂಟು x ಪ್ಲಸ್ ಆಲ್ಫಾ ಬೀಟಾ. ಇದನ್ನು ನೀಟಾಗಿ ನೋಟ್ ಮಾಡ್ಕೊರಿ. ಈಗ 3 ಮಾರ್ಕ್ಸಿಗೆ ಕ್ವಶನ್ ಹೆಂಗೆ ಕೇಳ್ತಾರೆ ನೋಡ್ರಿ, ಇದು ಶೂನ್ಯತೆಗಳ ಮೊತ್ತ 7 ಅಂದ್ರೆ ಆಲ್ಫಾ ಪ್ಲಸ್ ಬೀಟಾ ಎಷ್ಟದ, 7 ಅದ. ಗುಣಲಬ್ಧ ಎಷ್ಟು, 12 ಆಗಿರುವ ಒಂದು ವರ್ಗ ಬಹುಪದೋಕ್ತಿಯನ್ನ ಬರೆಯಿರಿ. ಆ ವರ್ಗ ಬಹುಪದೋಕ್ತಿಯನ್ನು ಬರಿಬೇಕಂದ್ರೆ ಇವುಗಳ ಬೆಲೆಯನ್ನ ಈ ಫಾರ್ಮುಲಾದಾಗ ಹಾಕಬೇಕು ಹಾಗೂ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಬೇಕು.
ಅದೇನು ವರ್ಗ ಬಹುಪದೋಕ್ತಿ ಬರ್ತಿರ್ತಿರಲ್ಲ ಅದ್ರ ಶೂನ್ಯತೆಗಳನ್ನು ಏನು ಮಾಡಬೇಕು ಕಂಡುಹಿಡಿಬೇಕು. ಫಸ್ಟ್ ನೋಡ್ರಿ ಪರಿಹಾರ ಅಂತ ಬರ್ಕೋರಿ. ಇದನ್ನು 3 ಮಾರ್ಕ್ಸ್ ಇಂಪಾರ್ಟೆಂಟ್ ಅದ. ಫಾರ್ಮುಲಾ ಏನದ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿದು ಫಸ್ಟ್ ಏನು ಕೊಟ್ಟಾರ ಬರ್ಕೋರಿ. ಶೂನ್ಯತೆಗಳ ಮೊತ್ತ ಅಂದ್ರೇನು ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಎಷ್ಟದ 7 ಅದ. ಶೂನ್ಯತೆಗಳ ಗುಣಲಬ್ಧ ಅಂದ್ರೆ ಏನದ ಆಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು 12 ಅದ. ಇವುಗಳ ಬೆಲೆಗಳನ್ನು ಈ ಫಾರ್ಮುಲಾದಾಗ ಹಾಕ್ರಿ. ಏನಾದ ನೋಡ್ರಿ ಎಕ್ಸ್ ಸ್ಕ್ವೇರ್ ಬರೀತೀರಿ, ಮೈನಸ್ಸಿಗೆ ಮೈನಸ್. ಇಲ್ಲಿ ನೋಡ್ರಿ ಆಲ್ಫಾ ಪ್ಲಸ್ ಬೀಟಾ ಅಂದ್ರೆ ಏನದ 7 ಅದ. ಎಕ್ಸಿಗೆ ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ ಅಂದ್ರೆ ಏನದ 12 ಅದ. ಇದೇ ಏನು ಆ ಒಂದು ವರ್ಗ ಬಹುಪದೋಕ್ತಿ. ನೆಕ್ಸ್ಟ್ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಬೇಕು. ನಾ ಏನು ಹೇಳಿದ್ದೆ, ಶೂನ್ಯತೆಗಳನ್ನು ಕಂಡುಹಿಡಿಬೇಕಾದ್ರೆ ಕೊನೆಯ 2 ಪದಗಳನ್ನು ಏನು ಮಾಡಬೇಕು ಗುಣಾಕಾರ ಮಾಡಬೇಕು. ಇಲ್ಲಿ ಏನಿಲ್ಲ ಅಂದ್ರೆ ಏನಿರ್ತದ 1 ಇರ್ತದ. 12 ಒಂದ್ಲೆ ಎಷ್ಟು 12. ನೆಕ್ಸ್ಟ್ ಸ್ಟೆಪ್ ಏನು ಹೇಳಿದ್ದೆ ನಿಮಗೆ, ಗುಣಾಕಾರ ಮಾಡ್ರ 12 ಬರಬೇಕು, ಕೂಡಿಸಿರ್ತವ ಕಳೆದ್ರೆ ಎಷ್ಟು ಬರಬೇಕು -7 ಬರಬೇಕು. ಅಂಥ ಸಂಖ್ಯೆಗಳು ನೋಡ್ರಿ ಏನು ಬರ್ತದೆ 4 3 ಎಷ್ಟು 12. ಆದ್ರೆ ನಮ್ಗೆ ಇಲ್ಲಿ ಏನು ಬೇಕಾಗ್ಯದ ಮೈನಸ್ ಬೇಕಾಗ್ಯದ. ಅದ್ರ ಸಲ 2 ಕಡೆಗೆ ಏನು ಮಾಡ್ತೀನಿ ಮೈನಸ್ ಇಡ್ತೀನಿ. ಅಂದ್ರೆ ಮೈನಸ್ ಇಂಟು ಮೈನಸ್ ಏನಾಗ್ತದ ಪ್ಲಸ್ ಆಗ್ತದ. ಅಂದ್ರೆ 4 3 12 -4ಕ್ಕೆ -3 ಕೂಡಿಸಿದ್ರೆ ಏನಾಗ್ತದ -7 ಬರ್ತದೆ. ನೆಕ್ಸ್ಟ್ ನೋಡ್ರಿ ಎಕ್ಸ್ ಸ್ಕ್ವೇರ್ ಬರೀತೀರಿ. ಇದು ಹೆಂಗೆ ಬರೀತೀರಿ -4x. ನೆಕ್ಸ್ಟ್ -3x ಪ್ಲಸ್ 12ಕ್ಕೆ 12. ನೆಕ್ಸ್ಟ್ ನೋಡ್ರಿ 2 ಗುಂಪು ಮಾಡ್ಕೋತೀರಿ. ಇಲ್ಲಿ 2 ಕಡೆಗೆ ಏನು ಕಾಮನ್ ಅದ ಎಕ್ಸ್ ಅದ. ಎಕ್ಸ್ ವರ್ಗ ತೋತೀರಿ, ಒಳಗೆ ಏನು ಉಳಿತದೆ ಒಂದು ಎಕ್ಸ್ ಉಳಿತದೆ. ಯಾಕಂದ್ರೆ ಎಕ್ಸ್ ಇಂಟು ಎಕ್ಸ್ ಏನಾಗ್ತದ ಎಕ್ಸ್ ಸ್ಕ್ವೇರ್. -4ಕ್ಕೆ 4 ಇಂಟು ಎಕ್ಸ್ ಏನಾಗ್ತದ 4x ಆಗ್ತದೆ. ಇಲ್ಲಿ ನೋಡ್ರಿ ಇಲ್ಲಿ 3 ಅದ, ಇಲ್ಲಿ 12 ಅದ. ಅಂದ್ರೆ ಇವೆರಡು ಯಾವ ಮಗ್ಯಾಗ ಬರ್ತವ ವೆರಿ ಗುಡ್ 3 ಮಗ್ಯಾಗ ಬರ್ತದ. ಅದಕ್ಕೆ -3 ಕಾಮನ್ ತಗೋರಿ. ಉಳ್ದದ್ದೇನಿಲ್ಲಿ ಎಕ್ಸ್. 3 ಇಂಟು ಎಕ್ಸ್ ಏನಾಗ್ತದ 3x ಪ್ಲಸ್ ಇಂಟು ಮೈನಸ್ ಏನಾಗ್ತದ ಮೈನಸ್ ಆಗ್ತದ. ನೆಕ್ಸ್ಟ್ ನೋಡ್ರಿ ಇಲ್ಲಿ ಮೈನಸ್ ತಗೋರಿ. ಯಾಕೆ ಮೈನಸ್ ಅಂದ್ರೆ ನಮಗೇನು ಬೇಕಾಗ್ಯದ ಪ್ಲಸ್ ಬೇಕಾಗ್ಯದ. ಅಂದ್ರೆ ಮೈನಸ್ ಇಂಟು ಮೈನಸ್ ಏನಾಗ್ತದ ಪ್ಲಸ್ ಆಗ್ತದ. 3 ಎಷ್ಟಲೆ 12 3 4 12. ಇಲ್ಲಾಂದ್ರೆ ನಿಮ್ಗೆ ಏನ್ರಲ್ಲಿ ಕನ್ಫ್ಯೂಸ್ ಆಗ್ತಿತ್ತು ಅಂದ್ರೆ ಏನೋ ತಲೆ ಕಟ್ಸ್ಕೊಬೇಡ್ರಿ. ಇಲ್ಲೇನು ಇರ್ತದಲ್ಲ ಅದೇ ಬರೀರಿ. ಅಂದ್ರೆ ಏನಾಗ್ತದೆ ಇದು ಕರೆಕ್ಟ್ ಆಗ್ತದೆ. ನೋಡ್ರಿ ಒಂದು x-4 ಇನ್ನೊಂದು x-3 ಈಸ್ ಈಕ್ವಲ್ ಟು ಏನಾಗ್ತದ 0 ಆಗ್ತದ. ನೆಕ್ಸ್ಟ್ ನೋಡ್ರಿ ಒಂದು x-4 ಈಸ್ ಈಕ್ವಲ್ ಟು 0, ಇನ್ನೊಂದೇನು x-3 ಈಸ್ ಈಕ್ವಲ್ ಟು 0. ನೆಕ್ಸ್ಟ್ x ಈಸ್ ಈಕ್ವಲ್ ಟು -4 ಈ ಕಡೆ ಬಂದ್ರೆ ಏನಾಗ್ತದ +4. ಇನ್ನೊಂದು x ಈಸ್ ಈಕ್ವಲ್ ಟು -3 ಇದ್ದದ್ದು ಈ ಕಡೆ ಬಂದ್ರೆ ಏನಾಗ್ತದ +3 ಆಗ್ತದ. ಅಂದ್ರೆ ಇದು ಆಲ್ಫಾ ಏನಾಗ್ತದ ಒಂದು 4 ಆಗ್ತದ, ಬೀಟಾ ಏನಾಗ್ತದ 3 ಆಗ್ತದ. ಇಷ್ಟು ಬರಲಿ ಅಂದ್ರೆ ನಿಮಗೆ 3 ಮಾರ್ಕ್ಸ್ ಸಿಗ್ತದ. ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ನಾನು ಸಂಪೂರ್ಣ ಪಾಠ ಪರಿಚಯವನ್ನು ಹೇಳಿನಿ. ಇದು ಒಂದೇ ವಿಡಿಯೋವನ್ನು ನೀವು ನೋಡಿದ್ರಿ ಅಂದ್ರೆ ಎಲ್ಲ ಎಕ್ಸಸೈಸನ್ನು ಏನು ಮಾಡ್ತೀರಿ ಸುಲಭವಾಗಿ ಬಿಡಿಸ್ತೀರಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಹೋಗೋಣ. ನಮಸ್ಕಾರ.